ಅದನ್ನ ಕೊಲ್ಬೇಡ, ಅದಕ್ಕೆ ಸುಳ್ಳು ಹೇಳ್ಬೇಡ. ಹೀಗೆ ಅಂತರಾತ್ಮನ ನಾವು ಶುದ್ಧಿ ಮಾಡ್ಕೊಂಡಾಗ ನಾವು ಬಹಿರಂಗವಾಗೂ ಶುದ್ಧಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಚನದ ಅರ್ಥ. ಹಂಗೆ ಸಾಕಷ್ಟು ವಚನಗಳಿದೆ. ಇನ್ನೊಂದು ವಚನ, ಸರ್ಪ ತಲೆದೂಗಿದರೇನು, ಕೊಳಲದನಿಗೆ ಸರ್ಪ ತಲೆದೂಗಿದರೇನು, ಒಳಗಣ ವಿಷವ ಬಿಡಲನ್ನಕ್ಕ, ಒಳಗಣ ವಿಷವ ಬಿಡಲನ್ನಕ್ಕ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು, ಕೊಳಲದನಿಗೆ ಸರ್ಪ ತಲೆದೂಗಿದರೇನು, ಹಾಡಿದರೇನು ಕೇಳಿದರೇನು, ಹಾಡಿದರೇನು ಕೇಳಿದರೇನು, ತನ್ನಲ್ಲುಳ ಅವಗುಣವ ಬಿಡದನ್ನಕ್ಕ. ಮರೆದವನ ಒಳಗನರಿದು ಹೊರಗೆ ಮರೆದವನ, ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ, ನೀಯನಗೆ ತೋರ ಚನ್ನ ಮಲ್ಲಿಕಾರ್ಜುನ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು, ಕೊಳಲದನಿಗೆ ಸರ್ಪ ತಲೆದೂಗಿದರೇನು, ಒಳಗಣ ವಿಷವ ಬಿಡಲನ್ನಕ್ಕ, ಒಳಗಣ ವಿಷವ ಬಿಡಲನ್ನಕ್ಕ, ಒಳಗಣ ವಿಷವ ಬಿಡಲನ್ನಕ್ಕ. ಹೋಗಿದರೇನು ಅಂದ್ರೆ ಸಾಮಾನ್ಯವಾಗಿ ಹೇಳುವಾಗ ಕೊಳಲ ಊದಿಸ್ತಾ ಇರ್ತಾರೆ ಹಾವಾಡ್ಸೋರು, ಅದಕ್ಕೆ ಸರ್ಪ ತಲೆದೂಗ್ತಾ ಇರುತ್ತೆ. ಆದ್ರೆ ಅವ್ನು ಎಷ್ಟು ಹಾಡಿದ್ರು, ಎಷ್ಟು ಆಟ ಆಡಿಸಿದ್ರು, ಹಾಡಿದರೇನು ಕೇಳಿದರೇನು, ಏನ್ ಮಾಡಿದ್ರು ಅದರಲ್ಲಿರೋಂಥ ಹಲ್ಲಲ್ಲಿರೋಂಥ ವಿಷ ಕಡಿಮೆ ಆಗಲ್ಲ. ಅದು ಅವನಿಗಾದ್ರೂ ಕಚ್ಬೋದು, ಬೇರೆಯವ್ರಿಗಾದ್ರೂ ಕಚ್ಬೋದು, ಅವ್ರ ಮರಣನ ಹೊಂದುತ್ತಾರೆ. ಅಂದ್ರೆ ತನ್ನಲ್ಲಿರೋದಂಥ ಅವಗುಣನ ಅದು ಬಿಡೋದಿಲ್ಲ. ಅಲ್ಲಿವರೆಗೂ ಅದು ಅರ್ಥ ಬರುತ್ತೆ, ಒಂದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತಲ್ಲ. ಕೊಳಲದನಿಗೆ ಸರ್ಪ ತಲೆದೂಗಿದರೇನು ಅಂದ್ರೆ ನಾವಿಷ್ಟೆಲ್ಲ ಸತ್ಸಂಗಗಳು ಮಾಡ್ತೀವಿ, ಎಲ್ಲ ಅರ್ಥಕೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಆದ್ರೆ ಹೊರಗೆ ಹೋದ ತಕ್ಷಣ ಏನಾಗ್ಬಿಡುತ್ತೆ, ಇಲ್ಲಿಂದ ಹೊರಗೆ ಹೋದ ತಕ್ಷಣ ಬೇರೆ ಯಾರೋ ಏನೋ ಹೇಳ್ಬಿಡ್ತಾರೆ, ಅಲ್ಲಿ ತಲೆದೂಗ್ಬಿಡ್ತೀವಿ ನಾವು. ಹಾವಿನ ಥರ ಹಿಂಗೆ ಹಿಂಗೆ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ಹೌದು 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 ಅಂತಂದು ಅದನ್ನ ಬಿಡಬೇಕು. ನಮ್ಮ ಒಳಗಿರ್ತಕ್ಕಂಥ ವಿಷಯ ಅಂದ್ರೆ ವಿಷಯದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ವಿಷಯನ ಅರ್ಥ ಮಾಡ್ಕೊಂಡು ವಿಷಯವನ್ನ ಬಿಟ್ಟಾಕ್ಬಿಡ್ಬೇಕು. ಎಷ್ಟೇ ನಾವು ಹೊರಗೆ ಹೋದಾಗ ಏನೇ ಕೇಳಿದ್ರು ತಲೆ ಅಲ್ಲಾಡಿಸ್ಕೊಂಡು ಸುಮ್ಮನಾಗ್ಬಿಡ್ಬೇಕಷ್ಟೇ. ಅದನ್ನ ಅಂತರಂಗಕ್ಕೆ ತಗೋಬಾರ್ದು ಯಾವತ್ತೂ. ಯಾರಾದ್ರೂ ಏನಾದ್ರೂ ಹೇಳ್ಕೊಳ್ಳಿ. ಹೆಂಗಿರ್ಬೇಕಪ್ಪ ಅಂದ್ರೆ ಕೆಸರಲ್ಲಿ ಹೆಂಗೆ ಕಮಲ ಹುಟ್ಟುತ್ತೋ ಅದು ಕೆಸರಲ್ಲೇ ಇದ್ರೂ ಕೂಡ ಏನು ಅಂಟಿಸ್ಕೊಳ್ಳೋದಿಲ್ಲ. ಅದ್ರ ಎಲೆಗಳಿಗಾಗ್ಲಿ ಪೆಟಲ್ಸ್ಗಾಗ್ಲಿ ಒಂದು ಹನಿ ಕೆಸರು ಕೂಡ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಶುದ್ಧವಾಗಿರುತ್ತೆ ಕಮಲ. ಹಂಗೆ ನಾವು ಇಟ್ಕೋಬೇಕು. ಯಾಕಂದ್ರೆ ನಾವು ಸಮಾಜದಲ್ಲೇ ಜೀವನ ಮಾಡೋರು. ಕಾಡಲ್ಲೋ ಎಲ್ಲೋ ಇದ್ದಿದ್ರೆ ಯಾರು ಬರ್ತಿರ್ಲಿಲ್ಲ, ಏನು ಹೇಳ್ತಿರ್ಲಿಲ್ಲ, ಹಿಂಗೆ ತಪಸ್ವಿಗಳು ಇರ್ತಿದ್ರು, ಹಂಗೆ ಅವ್ರಿಗೆಲ್ಲ ಹಂಗೆ ಇರ್ತಿತ್ತು. ಅವರು ಕೂಡ ಕೆಲವೊಂದ್ಸಲ ಚಂಚಲತೆ ಬಂದ್ಬಿಡ್ತಿತ್ತು ಮನ್ಸಿಗೆ. ಆದ್ರೆ ನಾವೀಗ ಹಂಗಲ್ಲ, ಸಮಾಜದಲ್ಲೇ ಜೀವನ ಮಾಡೋದ್ರಿಂದ ಯಾರು ಏನ್ ಹೇಳಿದ್ರು ಬೇರೆಯವ್ರ ಮನ್ಸು ನೋಯಿಸೋದು ಬೇಡ. ಹೌದಾ, ನಮ್ಗೆ ಅನ್ಸಿದ್ರೆ ಒಳ್ಳೆ ಮಾತು ಹೇಳೋಣ, ಇಲ್ಲ ಅಂದ್ರೆ ಬಿಟ್ಟಾಕೋಣ. ಅದಕ್ಕೋಸ್ಕರ ಸಿಟ್ಟು ಮಾಡ್ಕೊಳ್ಳೋದು, ನಮ್ಮನ್ನ ನಾವೇ ಕ್ರೋಧ ಮಾಡ್ಕೊಳ್ಳೋದು, ಅದು ಶಾಂತವಾಗಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಮತ್ತೆ ನಮ್ಮನ್ನ ನಾವು ಕ್ರೋಧ ಮಾಡ್ಕೊಂಡಾಗ ಮತ್ತೆ ಆ ಮನಸ್ಸನ್ನ ವಾಪಸ್ ಮೊದ್ಲಿನ ಸ್ಥಿತಿಗೆ ತರೋದಕ್ಕೆ ತುಂಬಾ ಕೆಲವೊಂದು ಪೊಸಿಷನ್ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ಒಂಥರ ನಮ್ಗೆ ಅಳುವು ಬರ್ತಿರುತ್ತೆ. ಹೆಂಗ್ ಹೇಳ್ಬಿಟ್ವಲ್ಲ, ಹೆಂಗ್ ಮಾಡ್ಬಿಟ್ವಲ್ಲ, ನಾನು ಯಾಕೆ ಮಾಡಿದೆ ಹಿಂಗೆ ಅಂತ ಅನ್ನಿಸ್ತಿರುತ್ತೆ ಕೆಲವೊಂದ್ಸಲ ಮನ್ಸು. ಅಂದ್ರೆ ನಾನು ಇಷ್ಟೆಲ್ಲ ಸತ್ಸಂಗಗಳು ಮಾಡಿನೂ ಏನು ಉಪಯೋಗ ಇಲ್ದಂಗೆ ಆಯ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಆ ಥರ ಹಂಗೆ ಎಲ್ಲಾ ಥರದ ವಿಚಾರಗಳು ಬರ್ತಿರುತ್ತೆ, ಎಲ್ಲಾ ಥರದ. ಯಾಕಂದ್ರೆ ಊರಾದ್ಮೇಲೆ ಒಳಗೇರಿ ಇದ್ದೇ ಇರುತ್ತೆ. ಈಗ ಮನೆನೇ ತಗೊಳ್ಳಿ, ಅಡಿಗೆ ಮನೆ ಇರುತ್ತೆ, ಬಾತ್ರೂಮ್ ಇರುತ್ತೆ, ಹಾಲ್ ಇರುತ್ತೆ, ಬೆಡ್ರೂಮ್ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲಾ ಥರದ ಭಾವನೆಗಳು ಮನೆ ತುಂಬಾ ಓಡಾಡ್ತಿರ್ತವೆ. ನಮಗೇನ್ ಬೇಕೋ ಗಟ್ಟಿ ಇಟ್ಕೋಬೇಕು ನಾವು, ಅದನ್ನ ಬಿಡಬಾರ್ದು. ನಮ್ಮ ಒಳಗಿರ್ತಕ್ಕಂಥ ಕೆಟ್ಟ ಮನಸ್ಸನ್ನ ನಾವು ಹೋಗ್ಲಾಡಿಸ್ಕೋಬೇಕು. ಒಳಗನರಿದು ಹೊರಗೆ ಮರೆದವನ.